ಇನ್ನು ಮಳೆಯ ಅಬ್ಬರದಿಂದಾಗಿ ಕರಾವಳಿ ನದಿ ತೀರದಲ್ಲಿ ಆತಂಕ ಶುರುವಾಗಿದೆ. ನದಿ ತೀರದ ಪ್ರದೇಶಗಳಲ್ಲಿ ಮಣ್ಣಿನ ಸವಕಳಿ ಶುರುವಾಗಿದೆ. ಉಡುಪಿ ಜಿಲ್ಲೆಯ ನದಿ ತೀರದ ಜನರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಮೂಡು ಪೆರಂಪಲ್ಲಿ ಪರಿಸರದಲ್ಲಿ ನದಿ ಕೊರೆತ ಶುರುವಾಗಿದೆ. 6 ಎಕರೆ ಭೂಮಿ ನದಿ ಪಾಲಾಗೋ ಭೀತಿ ಈಗ ಎದುರಾಗಿದೆ. ತೆಂಗಿನ ತೋಟಕ್ಕೆ ನೀರು ನುಗ್ಗುತ್ತಾ ಇದ್ದು ಕೊರಕಲು ಶುರುವಾಗಿದೆ. ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ತೋಟದ ಮಾಲೀಕರು. ಪಕ್ಕದಲ್ಲಿರುವ ರೈಲ್ವೆ ಸೇತುವೆಗೂ ಕೂಡ ಹಾನಿಯಾಗೋ ಭಯ ಶುರುವಾಗಿದೆ. ಕರಾವಳಿ ತೀರದಲ್ಲಿ ಕಡಲು ಕೊರೆತದ ಅನಾಹುತಗಳನ್ನು ಪ್ರತಿ ವರ್ಷ ನಾವು ನೋಡ್ತೇವೆ. ಕಡಲು ಕೊರೆತಕ್ಕೆ ಕಲ್ಲು ಗೋಡೆಗಳನ್ನು ಹಾಕುವಂಥದ್ದು, ಇದನ್ನೆಲ್ಲ ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವದ ಥರ ಇಲ್ಲಿ ನಡೀತಾ ಇರುತ್ತೆ. ಅದೊಂದು ಭಾಗ. ಆದರೆ ನದಿ ಕೊರೆತಗಳು ಎಷ್ಟು ಗಂಭೀರ ಸಮಸ್ಯೆಯನ್ನು ತರ್ತಾ ಇದೆ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕುದ್ರುಗಳು ಅಂದರೆ ನಡುಗಡ್ಡೆಯ ರೀತಿಯ ಪ್ರದೇಶಗಳಲ್ಲಿ ನದಿ ಕೊರೆತ ಯಾವ ರೀತಿ ತೊಂದರೆ ತರ್ತಾ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ. ನಾನೀಗ ಮೂಡುಪೆರಂಪಳ್ಳಿಯ ಪರಿಸರದಲ್ಲಿ ಇದ್ದೇನೆ. ಮಣ್ಣು ಯಾವ ಮಟ್ಟಿಗೆ ಕುಸಿದಿದೆ ಅನ್ನೋದನ್ನು ನೋಡಿ. ಈ ಮೊನ್ನೆ 10 ದಿನ ಸುರಿದಂಥ ಭಾರೀ ಮಳೆಯ ಸಂದರ್ಭದಲ್ಲಿ ಉಂಟಾದಂಥ ಅನಾಹುತ ಇದು. ಸುಮಾರು 4-5 ಫೀಟ್ಗಳಷ್ಟು ಮಣ್ಣು ಜಗ್ಗಿದೆ. ತೆಂಗಿನ ಮರಗಳೆಲ್ಲ ವಾಲಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ನದಿಯ ಬದಿಗೆ ಎಲ್ಲ ತೆಂಗಿನ ಮರಗಳು ಏನು ವಾಲಿದ್ದಾವಲ್ಲ, ಇವೆಲ್ಲವೂ ನೇರ ಇದ್ದಂತಹ ತೆಂಗಿನ ಮರಗಳು ಮಣ್ಣು ಕುಸಿದ ಪರಿಣಾಮ ನದಿ ಕೊರೆತದಿಂದ ಈ ರೀತಿ ಆಗಿರುವಂಥದ್ದು. ಸೊ ಅದರ ಪರಿಣಾಮದಿಂದ ನೀರಿನ ಫ್ಲೋ ಅನ್ನುವಂಥದ್ದು ಹೆಚ್ಚಾಗಿ ಬಂದ ಪರಿಣಾಮ ನಾವೇನು ತೆಂಗಿನ ಮರಗಳೆಲ್ಲ ಬಾಗಿರುವುದನ್ನು ನೋಡ್ತಾ ಇದ್ದೇವೆ. ಈ ನದಿ ತೀರದ ಎಕರೆ ಗಟ್ಟಲೆ ಭೂಮಿಯಲ್ಲಿ ಈ ರೀತಿಯ ಅನಾಹುತಗಳು ಆಗಿರುವಂಥದ್ದು. ಬಲಮಗ್ಗುಲಿಗೆ ನಾವು ನೋಡಿದರೆ ಎತ್ತರದ ತೋಟದ ಭಾಗ ಏನು ಕಾಣ್ತಾ ಇದೆ ಅದೇ ನೇರಕ್ಕೆ ಈ ನದಿ ತೀರದ ಪ್ರದೇಶಗಳು ಕೂಡ ಇತ್ತು. ಆದರೆ ಮಣ್ಣು ಜಗ್ಗಿದ ಪರಿಣಾಮ ಸದ್ಯ ತೆಂಗಿನ ಮರಗಳೆಲ್ಲ ನದಿ ಪಾಲಾಗುವಂಥ ಒಂದು ಭಯ ಇದೆ. ಮತ್ತು ಇಲ್ಲಿನ 16 ಎಕರೆ ಪ್ರದೇಶ ಏನಿದೆ, ನದಿ ತೀರದ 16 ಎಕರೆ ಪ್ರದೇಶಗಳೇನಿವೆ ಅವೆಲ್ಲವೂ ಕೂಡ ನೀರು ಪಾಲಾಗುವಂಥ ಅಪಾಯ ಇರುವಂಥದ್ದು. ನದಿಯ ಇನ್ನೊಂದು ಮಗ್ಗಿಲನ್ನು ನಾವು ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಕಲ್ಲಿನ ಗೋಡೆಗಳನ್ನು ಮಾಡಿದ್ದಾರೆ. ಅಂದರೆ ಆ ರೀತಿಯೇ ನದಿ ಕೊರೆತ ಉಂಟಾದ ಪರಿಣಾಮ ಕಲ್ಲಿನ ಗೋಡೆಗಳನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನು ಆ ಭಾಗದಲ್ಲಿ ನಾವು ಗಮನಿಸಬಹುದು. ಇಲ್ಲಿಗೂ ಕೂಡ ಅಂತಹ ಕೆಲವೊಂದು ಪರಿಹಾರ ಉಪಾಯಗಳು ಬೇಕಾಗುತ್ತೆ. ಒಂದೋ ಕಲ್ಲಿನ ಗೋಡೆ ಮಾಡುವಂಥದ್ದು ಅಥವಾ ಅದಕ್ಕೊಂದು ಪರಿಹಾರ ಬೇಕು. ಕಲ್ಲಿನ ಒಂದು ತಡೆಗೋಡೆಯನ್ನು ಮಾಡಿ ಮಣ್ಣು ಏರಿಸಿಕೊಡುವ ಮೂಲಕ ಈ ಭೂಮಿಯನ್ನು ಉಳಿಸ್ಕೊಳ್ಬೇಕಾಗಿದೆ. ಈ ತೆಂಗಿನ ಮರಗಳನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಇನ್ನೊಂದು ಸುತ್ತಿನ ಮಳೆ ಬಂದರೆ ಖಂಡಿತವಾಗಿಯೂ ಕೂಡ, ಯಾಕಂದರೆ ಇದು ಮರಳು ಮಿಶ್ರಿತ ಮಣ್ಣು, ಸೊ ಅದು ಜಗ್ಗುವ ಅಪಾಯ ಬಹಳ ಹೆಚ್ಚು ಇರೋದರಿಂದ ಅಪಾಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಸೊ ಈ ದೃಷ್ಟಿಯಿಂದ ಏನೆಲ್ಲ ಸಮಸ್ಯೆ ಆಗಿದೆ, ಪರಿಹಾರ ಉಪಾಯಗಳು ಏನಿರಬಹುದು, ಸ್ಥಳೀಯರನ್ನು ಮಾತನಾಡಿಸೋಣ. ಈ ಭೂಮಿಯ ಮಾಲಕರೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ಇದು ಯಾವಾಗ ಮೊನ್ನೆ ಮಳೆಗೆ ಈ ಥರ ಆಯಿತಾ? ಏನು ಕಾರಣ, ಏನು ಪರಿಹಾರ ನಿಮ್ಮ ಪ್ರಕಾರ? ಮೊನ್ನೆ ಮಳೆಗೆ ಕಾರಣ ಅಂದರೆ ಅಲ್ಲಿ ಅಣೆಕಟ್ಟು ಮಾಡ್ತಾ ಇದ್ದಾರೆ, ಅದು ನೀರು ಸೈಡ್ ಹೊಡೀತದೆ. ಒಂದು 10-20 ಮರ ಗ್ಯಾರಂಟಿ ಬೀಳ್ತದೆ. ತುಂಬ ಹಿರಿಯರು ಪೂರ ಮಾಡಿದ್ದು ಜಾಗ ಇದೆಲ್ಲ ಅರ್ಥ ಮಾಡ್ಕೊಳ್ಬೋದು. ನಾವು ಹಿರಿಯರು ಮಾಡಿದ ಜಾಗ, ಇದನ್ನು ಉಳಿಸ್ಕೊಳ್ಳಿಕ್ಕೆ ಸಾಹಸ ಪಡುವಂಥ ಪರಿಸ್ಥಿತಿ ಅಂತೇಳಿ. ಅಮ್ಮ, ನಿಮ್ಮ ಜಾಗ ಸಹ ಇದೆಯಾ? ಏನು ತೊಂದರೆ ಆಗಿದೆ? ಅದೇ ಮೊನ್ನೆ ಮಳೆಯಿಂದ ಎಲ್ಲ ಕೊಚ್ಚಿ ಹೋಗಿದೆ ನೋಡಿ ಅಲ್ಲಿ. ಸೊ ಹೇಗೆ ಇದಕ್ಕೆ ಪರಿಹಾರ ಮತ್ತು ಈಗ ತಕ್ಷಣ ಕೈಗೊಳ್ಳಬೇಕಾದ ಕ್ರಮ ಏನು? ಈಗ ತಕ್ಷಣಕ್ಕೆ ಅಂತ ಹೇಳಿದರೆ ತಡೆಗೋಡೆಯನ್ನು ಭದ್ರಪಡಿಸ್ಲಿಕ್ಕಾಗತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಈಗ ನೀವಾಗಲೇ ನೋಡಿದ್ರಿ ಎಲ್ಲ ಕುಸಿತ ಆಗಿದೆ ಕೇವಲ 1-2 ಮಳೆಗೆ. ಇನ್ನೂ ಇಲ್ಲಿ ಮುಂದಕ್ಕೆ ಒಂದು ಕಿಂಡಿ ಅಣೆಕಟ್ಟಿನ ಕಾಮಗಾರಿ ಆಗುವ ಕಾರಣಕ್ಕೆ ಇನ್ನು ಯಾವ ರೀತಿ ಸಮಸ್ಯೆ ಉಲ್ಬಣ ಆಗುತ್ತೆ ಅಂತ ಹೇಳಿಕ್ಕಿಲ್ಲ. ಯಾಕಂದರೆ ಅಲ್ಲಿ ಅವರು ಕಟ್ಟನ್ನು ಬಿಟ್ಕೊಟ್ಲಿಲ್ಲ, ಮತ್ತು ಅಲ್ಲಿ ಕೆಲ ಕಲ್ಲು ರಾಶಿ ಇರೋದ್ರಿಂದಾಗಿ ಸಮಸ್ಯೆ ಉಲ್ಬಣ ಜಾಸ್ತಿ ಆಗ್ತದೆ. ಸಣ್ಣದಿರುವಾಗ ನೋಡೋದಿಲ್ಲ, ದೊಡ್ಡದಾದಾಗ ಎಲ್ಲ ಹಾಹಾಕಾರ ಮಾಡ್ಕೊಂಡು ಬರ್ತಾರೆ, ಪರಿಹಾರ ಘೋಷಣೆ ಮಾಡ್ತಾರೆ. ಆ ಥರ ಆಗಬಾರ್ದು. ಸಣ್ಣದಿರುವಾಗಲೇ ಅದನ್ನು ಕ್ಲಿಯರ್ ಮಾಡಬೇಕಂದ್ರೆ ಭಾಳ ಸ್ಪಷ್ಟವಾಗಿದೆ. ಅಂದರೆ ಈಗ ಇದೊಂದು ಸಣ್ಣ ಸಮಸ್ಯೆ ಅಂದರೆ ನೋಡಿದ್ರೆ ಅಲ್ಲಿ ಕಲ್ಲು ಗೋಡೆಗಳೆಲ್ಲ ಏನು ಕಾಣ್ತಾ ಇದೆ, ಇದು ಹಿರಿಯರ ಕಾಲದಲ್ಲಿ ಆಗಿರುವಂಥದ್ದು. ಅದು ಇಷ್ಟರವರೆಗೆ ಬದುಕಿ ಬಂದಿದೆ ಅನ್ನೋದೇ ವಿಶೇಷ ಅನ್ನುವಂಥದ್ದು. ಕಿಂಡಿ ಅಣೆಕಟ್ಟಿನ ಕಾಮಗಾರಿ ಏನಾಗ್ತಾ ಇದೆ ಅದು ಹೆಚ್ಚು ವೈಜ್ಞಾನಿಕವಾಗಬೇಕು, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಆಗಬೇಕು ಅನ್ನೋದು ಒಂದು. ಮತ್ತು ಆಗಿರುವಂಥ ಅನಾಹುತಕ್ಕೆ ಪರಿಹಾರವನ್ನು ತಕ್ಷಣ ಉಡುಪಿ ನಗರಸಭೆ ಕಲ್ಪಿಸಬೇಕು ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರು, ಇಲ್ಲಿನ ಜನರ ಒತ್ತಾಯ ಇರುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.